ಸುಮಲತಾ ಸುನಾಮಿಗೆ ಬೆಚ್ಚಿ ಬಿದ್ದಿದ್ದಾರೆ ದೋಸ್ತಿ ನಾಯಕರು ಹಾಗೆ ಸರ್ಕಾರದ ಪ್ರಮುಖರು. ಸುಮಲತಾ ಸಮಾವೇಶದಿಂದ ಸಿಎಂ ಎಚ್ಡಿಕೆ ಸುಸ್ತು. ಇಲ್ಲಿ ಮಗನ ಗೆಲುವಿನ ಬಗ್ಗೆ ಸಿಎಂ ಎಚ್ಡಿಕೆ ಫುಲ್ ಟೆನ್ಷನ್ ಆಗಿದ್ದಾರೆ. ಸುಸ್ತಾಗಿ ಹೋಗಿದ್ದಾರೆ ಸಿಎಂ ಕುಮಾರಸ್ವಾಮಿ ಅವರು. ನಿನ್ನೆ ಸೇರಿದಂತ ಜನಸಾಗರವನ್ನ ನೋಡಿ ಸುಮಲತಾ ಅಂಬರೀಶ್ ಅವರಿಗೆ ವ್ಯಕ್ತವಾಗ್ತಾ ಇರುವಂತಹ ಭಾರಿ ಜನ ಬೆಂಬಲವನ್ನ ಕಂಡು ಸಿಎಂ ಎಚ್ಡಿಕೆಗೆ ಫುಲ್ ಟೆನ್ಷನ್ ಶುರುವಾಗಿದೆ. ಸುಮಲತಾಗೆ ತಿರುಗೇಟನ್ನ ಕೊಡಲು ಸಿಎಂ ಸಿದ್ಧತೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಸುಮಲತಾ ವಿರುದ್ಧ ಶಕ್ತಿ ಪ್ರದರ್ಶನಕ್ಕೆ ಸಿಎಂ ಸೂಚನೆಯನ್ನ ಕೂಡ ನೀಡಿರುವಂತದ್ದು. ಮಾರ್ಚ್ 25ಕ್ಕೆ ಮಂಡ್ಯದಲ್ಲಿ ಬೃಹತ್ ಸಮಾವೇಶಕ್ಕೆ ಸಿದ್ಧತೆಯನ್ನ ನಡೆಸೋದಕ್ಕೆ ಸೂಚನೆಯನ್ನ ನೀಡಿದ್ದಾರೆ ಸಿಎಂ ಕುಮಾರಸ್ವಾಮಿ ಅವರು. ಸಮಾವೇಶಕ್ಕೆ 50,000ಕ್ಕೂ ಹೆಚ್ಚು ಜನವನ್ನ ಸೇರಿಸಿ ಮಂಡ್ಯ ಸಚಿವರು ಶಾಸಕರಿಗೆ ಸಿಎಂ ಖಡಕ್ ಸೂಚನೆಯನ್ನ ನೀಡಿದ್ದಾರೆ. ನಿಖಿಲ್ ನಾಮಪತ್ರದ ವೇಳೆ ಜನಸ್ತೋಮಕ್ಕೆ ಸೂಚನೆಯನ್ನ ನೀಡಲಾಗಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಈ ಒಂದು ಮಂಡ್ಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 8 ಕ್ಷೇತ್ರಗಳಲ್ಲಿ 3 ಸಚಿವರಿದ್ದಾರೆ. ಸಚಿವ ಪುಟ್ಟರಾಜು, ಸಾರಾ ಮಹೇಶ್, ಡಿಸಿ ತಮ್ಮಣ್ಣಗೆ ಖಡಕ್ ಆಗಿ ಸೂಚನೆಯನ್ನ ನೀಡಿದ್ದಾರೆ ಸಿಎಂ ಕುಮಾರಸ್ವಾಮಿ ಅವರು. ಏನಾದ್ರೂ ಮಾಡಿ ಜನರನ್ನ ಸೇರಿಸಲು ಸಿಎಂ ಕುಮಾರಸ್ವಾಮಿ ಅವರು ವಾರ್ನಿಂಗ್ ಅನ್ನ ಕೂಡ ನೀಡಿದ್ದಾರೆ. ಸುಮಲತಾ ಅಂಬರೀಶ್ ಅವರಿಗಿಂತ ಅಂದ್ರೆ ನಿನ್ನೆ ಸೇರಿದಂತ ಜನಸಾಗರಕ್ಕಿಂತ ಹೆಚ್ಚು ಸೇರಬೇಕು. ಸುಮಲತಾ ಅವರಿಗೆ ಸೇರಿದಂತ ವ್ಯಕ್ತವಾಗಿದ್ದಂತ ಬೆಂಬಲಕ್ಕಿಂತ ಹೆಚ್ಚು ಬೆಂಬಲ ವ್ಯಕ್ತವಾಗಬೇಕು. ನಮ್ಮ ಶಕ್ತಿ ಮಂಡ್ಯ ಹಾಗೂ ರಾಜ್ಯಕ್ಕೆ ಗೊತ್ತಾಗಬೇಕು. ಪ್ರತಿ ಕ್ಷೇತ್ರದಿಂದಲೂ ಕೂಡ ಜನರನ್ನ ಕರೆಸಲು ಸಿಎಂ ಕುಮಾರಸ್ವಾಮಿ ಅವರು ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಸ್ಟಾರ್ಗಳು ಸರ್ಕಾರನೋ ಜನರಿಗೆ ಗೊತ್ತಾಗಬೇಕಾಗಿದೆ. ಸರ್ಕಾರದ ಸಾಧನೆ ಬಗ್ಗೆ ಜನರಿಗೆ ಅರ್ಥವನ್ನ ಮಾಡಿಸ್ಬೇಕು. ಸ್ಟಾರ್ಸ್ ಮಾತಿಗಿಂತ ಸರ್ಕಾರದ ಸಾಧನೆಯನ್ನ ತೋರಿಸಬೇಕು ಅಂತ ಖಡಕ್ ಆಗಿ ಸೂಚನೆಯನ್ನ ನೀಡಿದ್ದಾರೆ. ಒಂದಂತೂ ಸತ್ಯ ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುವಂತದ್ದು, ಸಿಎಂ ಕುಮಾರಸ್ವಾಮಿ ಅವರು ನಿನ್ನೆ ಸುಮಲತಾ ಅಂಬರೀಶ್ ಅವರಿಗೆ ವ್ಯಕ್ತವಾಗಿದ್ದಂತ ಭಾರಿ ಜನ ಬೆಂಬಲಕ್ಕೆ ಜನಸಾಗರ ಏನ್ ಬಂದಿತ್ತು ಅದಕ್ಕೆ ಕಂಪ್ಲೀಟ್ ಆಗಿ ಟೆನ್ಷನ್ ಶುರು ಮಾಡಿಕೊಂಡಿದ್ದಾರೆ. ಟೆನ್ಷನ್ ಕೂಡ ಶುರುವಾಗಿದೆ, ಅವರಿಗೆ ತಲೆಬಿಸಿ ಶುರುವಾಗಿರುವಂತದ್ದು. ಯಾವ ರೀತಿಯಾಗಿ ಈ ಒಂದು ಕ್ಷೇತ್ರವನ್ನ ಗೆಲ್ಲಬೇಕು ಹಾಗಾದ್ರೆ, ಯಾಕೆಂದ್ರೆ ಈ ರೀತಿಯಾದಂತ ಬೆಂಬಲವನ್ನ ಸ್ವತಃ ಸುಮಲತಾ ಅಂಬರೀಶ್ ಅವರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮತ್ತೊಂದ್ ಕಡೆ ಮಂಡ್ಯದಲ್ಲೇ ಇದ್ದು ಕುಮಾರಸ್ವಾಮಿ ಅವರು ಯಾವ ರೀತಿಯಾಗಿ ಬೆಂಬಲ ವ್ಯಕ್ತವಾಗ್ತಾ ಇದೆ ಅನ್ನೋದನ್ನ ಕೂಡ ನೋಡ್ತಾ ಇದ್ರು. ಪಿನ್ ಟು ಪಿನ್ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದ್ರು. ದಿನ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸ್ತಾರೆ ನಿಖಿಲ್ ಅವರು ಮಂತ್ರಿಗಳ ಜೊತೆ ಹೋಗಿ. 25ನೇ ತಾರೀಕು ನಾನೇ ಬರ್ತಾ ಇದ್ದೇನೆ. 25ನೇ ತಾರೀಕು ಮಂಡ್ಯದ ಮತದಾರರ ಒಂದು ಜನಸಾಗರದ ನಡುವೆ 25ಕ್ಕೆ ನಾಮಪತ್ರ ಸಲ್ಲಿಸ್ತೀವಲ್ಲ, ಆಗ ಚರ್ಚೆ ಮಾಡಿ. ದಿನ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸ್ತಾರೆ ನಿಖಿಲ್ ಅವರು ಮಂತ್ರಿಗಳ ಜೊತೆ ಹೋಗಿ. 25ನೇ ತಾರೀಕು ನಾನೇ ಬರ್ತಾ ಇದ್ದೇನೆ. 25ನೇ ತಾರೀಕು ಮಂಡ್ಯದ ಮತದಾರರ ಒಂದು ಜನಸಾಗರದ ನಡುವೆ 25ಕ್ಕೆ ನಾಮಪತ್ರ ಸಲ್ಲಿಸ್ತೀವಲ್ಲ. ನೋಡ್ತಾ ಇದೀವಿ ಇಲ್ಲಿ ಕುಮಾರಸ್ವಾಮಿ ಅವರು ಏನು ಅಂದ್ರೆ ಇಲ್ಲಿ ಪ್ರಮುಖವಾಗಿ 25ನೇ ತಾರೀಕು ಜನಸಾಗರದ ಮಧ್ಯೆ ನಿಖಿಲ್ ಕುಮಾರಸ್ವಾಮಿ ನಾಮಪತ್ರವನ್ನ ಸಲ್ಲಿಸ್ತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಕೃಷ್ಣ, ಇಲ್ಲಿ ಪ್ರಮುಖವಾಗಿ ನಿನ್ನೆ ಸುಮಲತಾ ಅಂಬರೀಶ್ ಅವರ ಪರವಾಗಿ ಎದ್ದಂತ ಸುನಾಮಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಮುಖವಾಗಿ ಕುಮಾರಸ್ವಾಮಿ ಅವರು ತಲೆಬಿಸಿ ಕೂಡ ಶುರುವಾಗಿದೆ ಅವರಿಗೆ. ಸೊ ಹೀಗಾಗಿ ಯಾವ ರೀತಿಯಾಗಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಅಂತ ಪೃಥ್ವಿರಾಜ್, ಮುಖ್ಯವಾಗಿ ಮಂಡ್ಯದಲ್ಲಿ ನಿನ್ನೆ ನಡೆದಂತ ಏನೋ ಒಂದು ಸಮಾವೇಶ ಇದೆ, ಮುಖ್ಯವಾಗಿ ಸುಮಲತಾ ಅವರ ಶಕ್ತಿ ಪ್ರದರ್ಶನ ನಿಜಕ್ಕೂ ಕೂಡ ಇದನ್ನ ನೋಡಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಎಲ್ಲೋ ಒಂದ್ ಕಡೆ ಸುಸ್ತಾಗಿದ್ದಾರೆ. ಯಾಕಂದ್ರೆ ಇಷ್ಟರ ಮಟ್ಟಿಗೆ ಜನಸಂಖ್ಯೆ ಸೇರ್ತಾರ ಅನ್ನುವಂಥದ್ದು ಕೂಡ ಯಾರು ಕೂಡ ನಿರೀಕ್ಷೆ ಮಾಡಿಲ್ಲ. ಅಷ್ಟೊಂದು ಮಟ್ಟದಲ್ಲಿ ಜನರನ್ನ ಅಷ್ಟೊಂದು ಜನ ಸೇರಿಸೋದ್ರ ಮೂಲಕವಾಗಿ ಸುಮಲತಾ ಅವರು ಮುಖ್ಯವಾಗಿ ದೇವೇಗೌಡರ ಕುಟುಂಬದ ವಿರುದ್ಧವಾಗಿ ಒಂದು ಶಕ್ತಿ ಪ್ರದರ್ಶನವನ್ನ ಮಾಡಿರುವಂತದ್ದು. ಹೀಗಾಗಿ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇದೊಂದು ತಲೆಬಿಸಿಯಾಗಿ ಪರಿಣಮಿಸಿರುವಂತದ್ದು. ಮುಖ್ಯವಾಗಿ ಸೋಮವಾರ ನಡೆಯುವಂತಹ ಒಂದು ನಿಖಿಲ್ ನಾಮಪತ್ರ ಏನ್ ಸಮಾವೇಶ ನಡೀತಿದೆ, ಅಂದ್ರೆ ನಿಖಿಲ್ ನಾಮಪತ್ರ ಸಲ್ಲಿಸುವಂತ ಸಂದರ್ಭದಲ್ಲಿ ಒಂದು ದೊಡ್ಡ ಸಮಾವೇಶವನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಖಡಕ್ ಸೂಚನೆಯನ್ನ ಮುಖ್ಯವಾಗಿ ಸಂಬಂಧಪಟ್ಟ ಸಚಿವರಿಗೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಸೂಚನೆಯನ್ನ ಕೊಟ್ಟಿರುವಂತದ್ದು. ಮುಖ್ಯವಾಗಿ ಡಿಸಿ ತಮ್ಮಣ್ಣ, ಸಾರಾ ಮಹೇಶ್ ಜೊತೆಗೆ ಸಿಎಸ್ ಪುಟ್ಟರಾಜು ಅವರಿಗೆ 3 ಜನ ಸಚಿವರಿಗೂ ಕೂಡ ಈ ಒಂದು ಸಮಾವೇಶದ ಉಸ್ತುವಾರಿಯನ್ನ ವಹಿಸಿರುವಂತದ್ದು. ಮುಖ್ಯವಾಗಿ ಸುಮಾರು 50,000ಕ್ಕೂ ಹೆಚ್ಚು ಜನವನ್ನ ಸೇರಿಸೋದ್ರ ಮೂಲಕವಾಗಿ ಒಂದು ದೊಡ್ಡ ಸಮಾವೇಶವನ್ನ ಮಾಡಬೇಕು
ಮಾಡಬೇಕು. ಜೊತೆಗೆ ಆ ಸಮಾವೇಶ ಸಂದರ್ಭದಲ್ಲಿ ಮುಖ್ಯವಾಗಿ ರಾಜ್ಯಕ್ಕೆ ಮತ್ತೆ ಮಂಡ್ಯಕ್ಕೆ ಒಂದು ದೊಡ್ಡ ಸಂದೇಶವನ್ನ ಕೊಡಬೇಕು. ಆ ಒಂದು ನಿಟ್ಟಿನಲ್ಲಿ ನೀವು ಎಲ್ಲರೂ ಕೂಡ ಒಂದು ಕಾರ್ಯಪ್ರವೃತ್ತರಾಗಬೇಕು. ಜೊತೆಗೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಈಗಾಗಲೇ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಶಾಸಕರಿದ್ದಾರೆ. ಆ ಒಂದು ಶಾಸಕರ ಪ್ರಮುಖವಾಗಿ ಆ 8 ಜನ ಶಾಸಕರೇನಿದೆ ಆ ಒಂದು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಜನ ಸಂಖ್ಯೆಯಲ್ಲಿ ಜನರನ್ನ ಕರೆತರೋದ್ರ ಮೂಲಕವಾಗಿ ಒಂದು ದೊಡ್ಡ ಸಮಾವೇಶವನ್ನು ಮಾಡಬೇಕು. ಜೊತೆಗೆ ಆ ಒಂದು ಸಮಾವೇಶದ ಮೂಲಕವಾಗಿ ಒಂದು ಸಂದೇಶವನ್ನ ಕೊಡಬೇಕು. ಅಂದ್ರೆ ರಾಜ್ಯದ ಮುಖ್ಯವಾಗಿ ಸರ್ಕಾರದ ಸಾಧನೆ ಏನೆಂಬುದನ್ನ, ಜೊತೆಗೆ ದೇವೇಗೌಡರ ಕುಟುಂಬದ ಒಂದು ಏನು ಗೌರವ ಏನಿದೆ ಅನ್ನೋದ್ರ ಬಗ್ಗೆ ಒಂದು ಅದಕ್ಕೆ ಜನರಿಗೆ ತಿಳಿಸಬೇಕು ಅನ್ನೋ ಒಂದು ಖಡಕನ್ನ ಸೂಚನೆಯನ್ನ ಕೊಟ್ಟಿರುವಂತದ್ದು. ಈಗಾಗಲೇ ಸ್ಟಾರ್ಸ್ ಗಳ ವಿರುದ್ಧವಾಗಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ತಿರುಗಿಬಿದ್ದಿರುವಂತದ್ದು. ಸ್ಟಾರ್ಸ್ ಅಥವಾ ಸರ್ಕಾರ ಅನ್ನುವುದು ಬಗ್ಗೆ ಅಲ್ಲಿ ಆ ಒಂದು ಸಮಾವೇಶದ ಮೂಲಕವಾಗಿ ಗೊತ್ತಾಗಬೇಕು ಅನ್ನೋ ಒಂದು ಸಂದೇಶವನ್ನು ಕೂಡ ಕೊಟ್ಟಿರುವಂತದ್ದು. ಮುಖ್ಯವಾಗಿ ಈಗಾಗಲೇ ಸ್ಟಾರ್ಸ್ ಗಳು ಬಂದಂತ ಸಂದರ್ಭದಲ್ಲಿ ಮುಖ್ಯವಾಗಿ ದರ್ಶನ್ ಆಗಿರ್ಬೋದು, ಯಶ್ ಆಗಿರ್ಬೋದು, ಅವರಿಂದ ಬಂದಂತ ಸಂದರ್ಭದಲ್ಲಿ ಜನರು ಸೇರ್ತಾರೆ. ಆದ್ರೆ ನಾವು ಬಂದಂತ ಸಂದರ್ಭದಲ್ಲೂ ಕೂಡ ಜನರು ಸೇರ್ಬೇಕು. ಮುಖ್ಯವಾಗಿ ಸರ್ಕಾರದ ಸಾಧನೆಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸಬೇಕು. ಈ ಮೂಲಕವಾಗಿ ನಿಖಿಲ್ ಪರವಾಗಿ ಏನು ಜನರು ಸೆಳೆಯುವಂತ ಒಂದು ಪ್ರಯತ್ನವನ್ನ ಮಾಡಬೇಕು ಅನ್ನುವಂತ ಖಡಕ್ ಸಂದೇಶವನ್ನ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಸಂಬಂಧಪಟ್ಟ ಸಚಿವರಿಗೆ ಕೊಟ್ಟಿರುವಂತದ್ದು. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.